ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಬಟ್ಟೆ ಎಲ್ಲ ತುಂಬ ಕೊಳೆಯಾಗಿರುತ್ತೆ, ಹೆಂಗಪ್ಪ ಉಜ್ಜೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕೆ ಯೋಚನೆ ಮಾಡ್ತೀರಾ? ನಾನು ಸಿಂಪಲ್ ಆದಂಥ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈ ಥರ ಯೂಸ್ ಮಾಡಿ ಬೇಗನೆ ಕರೆ ಇಲ್ದಂಗೆ ಬಟ್ಟೆ ವಾಶ್ ಆಗುತ್ತೆ. ನೋಡಿ, ನಾನು ಒಂದು ಬೌಲಿಗೆ 1 ಸ್ಪೂನಷ್ಟು ನಾನು ಈನೋ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕಿದ್ದೀನಿ. ಅಡುಗೆ ಸೋಡಾ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಈ ಟ್ರಿಕ್ನ ಯಾವ ಲಾಂಡ್ರಿಯವರು ಸಹ ಹೇಳ್ಕೊಡೋದಿಲ್ಲ, ಇದು ಅವ್ರ ಸೀಕ್ರೆಟು. ನಾವು ಲಾಂಡ್ರಿಯವರಿಗೆ ಬಟ್ಟೆಗಳು ಕೊಟ್ಟಿರ್ತೀವಿ ಅಲ್ವಾ, ಆವಾಗ ಅವರು ಈ ಟ್ರಿಕ್ಸ್ ಉಪಯೋಗಿಸಿನೇ ಅವರು ಅಷ್ಟು ಪಳಪಳ ಅನ್ನಂಗೆ ಬಟ್ಟೆ ವಾಶ್ ಮಾಡಿ ನಮಗೆ ಕೊಡೋದು. ಆ ಟ್ರಿಕ್ಸ್ನ ಈಗ ನಾವು ಉಪಯೋಗಿಸೋಣ. ನೋಡಿ, ನಾನು ನೈಟಿ ಎಲ್ಲ ಕಲೆಯಾಗಿದೆ, ಮತ್ತು ಗಾರ್ಡನಲ್ಲಿ ಕೆಲಸ ಮಾಡಿರೋದು ಅದು ಮಣ್ಣದು ಎಲ್ಲ ಕಲೆಯಾಗಿರುತ್ತೆ ನೋಡಿ. ಮತ್ತು ಶರ್ಟ್ಗಳು ಅಷ್ಟೇ, ಅದು ತುಂಬ ಕೊಳೆಯಾಗಿರುತ್ತೆ. ನಮಗೆ ಕೈಯಲ್ಲಿ ಉಜ್ಜಿ ಉಜ್ಜಿ ಸಾಕಾಗಿರುತ್ತೆ, ಕೈಯೆಲ್ಲ ನೋವು ಬರುತ್ತೆ. ಅದಕ್ಕೋಸ್ಕರನೇ ನಾವು ಈ ಟ್ರಿಕ್ಸ್ನ ಉಪಯೋಗಿಸ್ಕೋಬೇಕು. ನೋಡಿ, ಇವಾಗ ನಾನು ಆ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಇವಾಗ ನಾವು ಇದಕ್ಕೆ ವಾಷಿಂಗ್ ಮಿಷಿನ್ಗೆ ನೀವು ಲಿಕ್ವಿಡ್ ಆದರೂ ಹಾಕೋಬಹುದು, ಇಲ್ಲ ಪೌಡ್ರ್ ಆದರೂ ಹಾಕೋಬಹುದು. ವಾಷಿಂಗ್ ಮಿಷಿನ್ ಪೌಡ್ರ್ ಬರುತ್ತೆ ನೋಡಿ, ಆ ಲಿಕ್ವಿಡ್ ಆದರೂ ಹಾಕೋಬಹುದು, ಪೌಡ್ರ್ ಆದರೂ ಹಾಕ್ಬೋದು. ನಾನು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಹೆಚ್ಚಿಗೆ ಲಿಕ್ವಿಡು ಯೂಸ್ ಮಾಡ್ತೀವಿ, ಪೌಡ್ರ್ ಯೂಸ್ ಮಾಡ್ತಿದ್ದೀವಿ. ಹಂಗಾಗಿ ನಾನು ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ. ಆ ಪೌಡ್ರ್ ಹಾಕಾದ್ಮೇಲೆ ಮತ್ತೆ ಅದ್ರ ಜೊತೆಯಲ್ಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಈನೋ ಪೌಡ್ರು ಮತ್ತು ಅಡುಗೆ ಸೋಡಾ, ಇದೆರಡೂ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬೌಲಲ್ಲಿ, ನಾವು ಇವಾಗ ಈ ಪೌಡ್ರ್ ಜೊತೆಗೆ ಸೇರ್ಸೋಣ. ಬಟ್ಟೆ ಎಷ್ಟು ಪಳಪಳ ಅನ್ನುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪಳಪಳ ಅನ್ನುತ್ತೆ. ಈ ಟ್ರಿಕ್ಸು ಸಾಮಾನ್ಯ ಯಾರೂ ಹೇಳಲ್ಲ, ಲಾಂಡ್ರಿಯವರು ಯಾರಿಗೂ ಸಹ ಹೇಳೋದಿಲ್ಲ. ಅದಕ್ಕೆ ಇವಾಗ ನಾವು ಈ ಟ್ರಿಕ್ಸ್ನ ಉಪಯೋಗಿಸಿ ಬಟ್ಟೆನ ಕೈಯಲ್ಲಿ ಉಜ್ಜೋದು ತಪ್ಪುತ್ತೆ, ನಮಗೆ ಕೈ ನೋವು ಬರೋದಿಲ್ಲ. ಮತ್ತು ಇವಾಗ ಆ ಪೌಡ್ರೆಲ್ಲ ಹಾಕ್ಬಿಟ್ಟು ನಾವು ನಿಮ್ಗೆ ಎಷ್ಟು ಟೈಮಿಂಗ್ಸ್ ಬೇಕೋ ಆ ಟೈಮಿಂಗ್ ಸೆಟ್ ಮಾಡಿ ಬಿಟ್ಬಿಟ್ರೆ ನೀಟಾಗಿ ಬಟ್ಟೆ ವಾಶ್ ಆಗುತ್ತೆ. ಇನ್ನು ನಾವು ಕೈಯಲ್ಲಿ ಬಟ್ಟೆ ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಕೈ ನೋವು ಬರೋದು ಬೇಡ. ಅದಕ್ಕೋಸ್ಕರನೇ ನಾವು ಈ ಥರ ಸಿಂಪಲ್ ಆಗಿರೋಂತಹ ಟ್ರಿಕ್ನ ಉಪಯೋಗಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಟಿಪ್ಸ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.